ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಕನಕಪುರ ರೋಡಲ್ಲಿರೋ ವೈಲ್ಡ್ ವ್ಯಾಲಿ ಅಡ್ವೆಂಚರ್ ರಿಟ್ರೀಟ್ ಅನ್ನೋ ರೆಸಾರ್ಟಲ್ಲಿದ್ದೀವಿ. ಸೊ ಇಲ್ಲಿ ಹೇಗಿದೆ, ಯಾವ್ಯಾವ ಥರ ಗೇಮ್ಸ್ ಇದೆ, ಯಾವ್ಯಾವ ಥರ ಆ್ಯಕ್ಟಿವಿಟೀಸ್ ಇದೆ, ಫುಡ್ ಎಲ್ಲ ಹೇಗಿದೆ ಅಂತ ರಿವ್ಯೂ ಮಾಡೋಣ ಬನ್ನಿ. ಬರ್ತೀವಿ. ಈ ರೆಸಾರ್ಟ್ ಬಂದು ನಿಮಗೆ ಬೆಂಗಳೂರಿಂದ 30 to 35 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಕನಕಪುರ ಮೇನ್ ರೋಡಲ್ಲೇ ಬರುತ್ತೆ ನಿಮಗೆ. ಕನಕಪುರ ಒಳಗಡೆ ಹೋಗಬೇಕು ಅಂತಿಲ್ಲ, ಬಟ್ ಹೋಗೋ ರೂಟ್ ಮಾತ್ರ ವೆರಿ ಸೀನಿಕ್ ಅಂತೀನಿ. ಅಲ್ಲಿ ಹೋದ ತಕ್ಷಣ ವೆರಿ ಆ್ಯಂಬಿಯನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಇದು ಇನ್ನೊಂದು ರೆಸಾರ್ಟ್ಗೆ ಹತ್ತಿರ ಆಗಿದೆ. ಯಾವುದು ಅಂದರೆ ಅದು ಆಮೆಗುಂಡಿ ರೆಸಾರ್ಟು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ರೆಸಾರ್ಟು. ಹಾಗೆ ನಾವು ಇಲ್ಲಿ 8:30ಗೆ ರೀಚ್ ಆದ್ವಿ ಈ ರೆಸಾರ್ಟ್ಗೆ ರೀಚ್ ಆದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು, ಶೋ ಸ್ಟೀಲರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರು ಕೊಡೋ ಫುಡ್ ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು. ಬ್ರೇಕ್ಫಾಸ್ಟ್ ಪಟ್ನಂತ ಮುಗಿಸ್ಕೊಂಡು ನಾವು ಗೇಮ್ಸ್ ಎಲ್ಲ ಆಡೋಕ್ಕೆ ಹೋದ್ವಿ. ಇಲ್ಲಿ ಗೇಮ್ಸ್ ವಿಚಾರಕ್ಕೆ ಬಂದರೆ ನಮಗೆ ಬೇಕಾದಷ್ಟು ಗೇಮ್ಸು ತುಂಬ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ. ಎಕ್ಸ್ಪೆಷಲಿ ನಿಮ್ಗೆ ಎಲ್ಲೂ ಕೊಡೋಲ್ಲ ಜಿಪ್ಲೈನು ಫ್ರೀಯಾಗಿ, ಬಟ್ ಇಲ್ಲಿ ಜಿಪ್ಲೈನು ಅನ್ಲಿಮಿಟೆಡಾಗಿ ಕೊಟ್ಟಿದ್ದಾರೆ. ಎಷ್ಟು ಬೇಕಾದ್ರೂ ನೀವು ಅನ್ಲಿಮಿಟೆಡ್ ಆಗಿ ಜಿಪ್ಲೈನ್ ಆಡ್ಬೋದು. ಹಾಗೆ ಕಯಾಕಿಂಗು ಅನ್ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ. ಇದು ಒಂದು ಪ್ಲಸ್ ಪಾಯಿಂಟ್ ಅಂತೀನಿ. ಇನ್ನು ಈ ರೆಸಾರ್ಟ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಪರ್ ಪರ್ಸನ್ನು 1250 ವಿತ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವ್ರದ್ದು ಬ್ರಾಂಚಸ್ಸು ಬರೀ ಕನಕಪುರ ರೋಡ್ ಒಂದೇ ಅಲ್ಲ, ಇವ್ರದ್ದು ರಾಮನಗರ ಇದೆ, ಹಾಗೆ ಕುಂದಾಪುರದಲ್ಲಿದೆ, ಹಾಗೆ ಇನ್ನೊಂದು ಕಡೆಯೂ ಇದೆ ಇವ್ರದ್ದು ಬ್ರಾಂಚಸ್ಸು. ಸೊ ಎಲ್ಲ ಕಡೆನೂ ವೆಲ್ ಮೇಂಟೈನ್ ಅಂತೀನಿ ಇವ್ರದ್ದು ರೆಸಾರ್ಟು. ರೆಸಾರ್ಟ್ ಬಂದು 4 years ಆಯ್ತಂತೆ ಸ್ಟಾರ್ಟ್ ಆಗಿ, ಬಟ್ ಆದರೂ ತುಂಬ ವೆಲ್ ಮೇಂಟೈನ್ಡ್ ಆಗಿ, ವೆರಿ ಕ್ಲೀನ್ನೆಸ್ ಆಗಿ, ವೆರಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕಾಟೇಜಸ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಮೈಂಡ್ ಬ್ಲೋಯಿಂಗ್ ಆ್ಯಂಡ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಎಲ್ಲದೂ ಕ್ಲೀನ್ನೆಸ್ ಆಗಿ ಇಟ್ಕೊಂಡಿದ್ದಾರೆ. ನಾವು ತುಂಬ 2 ಸಲ ಕಯಾಕಿಂಗ್ ಆಡಿದ್ವಿ, ಆಮೇಲೆ 3 ಸಲ ಜಿಪ್ಲೈನ್ ಆಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಲ್ಯಾಡರ್ ಗೇಮ್ಸ್ಗಳು, ಆಮೇಲೆ ಇಂಡೋರ್ ಗೇಮ್ಸು, ಟೇಬಲ್ ಟೆನ್ನಿಸ್ಸು, ಆಮೇಲೆ ಆರ್ಚರಿ, ಆಮೇಲೆ ಎಲ್ಲದನ್ನು ಆಡಿದ್ವಿ. ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು.
ಇನ್ನು ಲಂಚ್ ವಿಚಾರಕ್ಕೆ ನೋಡೋದಾದರೆ ಕೂಲರ್ಸಲ್ಲಿ ನಮಗೆ ಆರೆಂಜ್ ಹಾಗೆ ಮ್ಯಾಂಗೋ ಮೊಜಿಟೋ ಇಟ್ಟಿದ್ರು. ಅದು ತುಂಬಾ ರಿಫ್ರೆಶಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಈ ಸಮ್ಮರ್ಗೆ ಬೀಟ್ ದ ಹೀಟ್ ಅಂತಲೇ ಹೇಳ್ತೀನಿ. ಹಾಗೆ ಇನ್ನು ಮೇನ್ ಫುಡ್ ವಿಚಾರಕ್ಕೆ ಬಂದರೆ ನಮಗೆ ಮಶ್ರೂಮ್ ಬಿರಿಯಾನಿ ವಾಸ್ ಎ ಸ್ಟೋರ್ ಸ್ಟೀಲರ್ ಗುರು. ತುಂಬ ಸಖತ್ತಾಗಿತ್ತು ಆ್ಯಕ್ಚುಲಿ. ವೆರಿ ಸ್ಪೈಸಿಯಾಗಿ, ವೆರಿ ಕ್ರಂಚಿಯಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಸ್ಟಾರ್ಟರ್ ವಿಚಾರಕ್ಕೆ ಬಂದರೆ ನಮಗೆ ಪನ್ನೀರ್ ಚಿಲ್ಲಿ ಹಾಗೆ ಬೇಬಿಕಾರ್ನ್ ಚಿಲ್ಲಿ ಹಾಗೆ ಆಲೂ ಫ್ರೈ ವಾಸ್ ಎ ಸ್ಟೋರ್ ಸ್ಟೀಲರ್ ಅಂತಲೇ ಹೇಳ್ಬೋದು. ಹಾಗೆ ಇದಾದಮೇಲೆ ನಮಗೆ ಬೇರೆ ಥರ ಡೆಸರ್ಟ್ಸು ಐಸ್ ಕ್ರೀಮಿಂದ ಎಂಡ್ ಮಾಡಿದ್ವಿ. ಹಾಗೆ ಲಂಚ್ ಲೇಟಾಗಿ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಕಡೆ ಆಟಾಡಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲು ತುಂಬ ವೆಲ್ ಮೇಂಟೈನ್ ಅಂತ ಹೇಳ್ತೀನಿ. ವೆರಿ ಕ್ಲಿಯರ್ ವಾಟರ್, ಹಾಗೆ ತುಂಬಾ ಸಖತ್ತಾಗಿತ್ತು. ಅದಾದಮೇಲೆ ಸಂಜೆ ನಾವು ಹೈ ಟೀ ಆಮೇಲೆ ರೈನ್ ಡ್ಯಾನ್ಸ್ ಎಲ್ಲವೂ ಇತ್ತು. ಸೊ ಓವರಾಲ್ ನಿಮ್ಗೆ ಹೇಳೋದಾದರೆ ಈ ರೆಸಾರ್ಟು ನಿಮಗೆ ಟೋಟಲ್ ಪೈಸಾ ವಸೂಲ್ ಗುರು. ನಿಮಗೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಡೇ ಔಟ್ ಮಾಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ಈ ರೆಸಾರ್ಟು. ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ರೆಸಾರ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇದೇ ಥರ ಬೇರೆ ಬೇರೆ ವಿಡಿಯೋ ಕಂಟೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟು ನಾವು ಇದೇ ಥರ ಪವರ್ ಪ್ಯಾಕ್ಡ್ ವ್ಲಾಗ್ ಜೊತೆ ಬರ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.